ಹೆಲೋ ನಮಸ್ಕಾರ. ನಾನು ನಿಮಗೆ ಬೀಟ್ರೂಟ್ ಜಾಮ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಅದ್ರ ಮೇಲೆ ಮಣ್ಣಿರುತ್ತಲ್ಲ, ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಈ ರೀತಿಯಾಗಿ ಸಿಪ್ಪೆಯನ್ನು ತಕ್ಕೊಳ್ಬೇಕು. ತೆಗೆದ ತಕ್ಷಣ ಅದನ್ನು ಸಣ್ಣದಾಗಿ ಕತ್ತರಿಸಬೇಕು. ನೀಟಾಗಿ ಕತ್ತರಿಸ್ಕೊಂಡು ಅದನ್ನು ಕುಕ್ಕರ್ ಒಳಗೆ ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿ ಅದನ್ನು ಸ್ಟೋವ್ ಮೇಲೆ ಇಟ್ಟು ಕುದಿಯಲಿಡಬೇಕು. 3 ವಿಸಲ್ ಆಗುವವರೆಗೂ ಇಡಬೇಕು. ಆನಂತರ ನಾನು ಇಲ್ಲಿ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು 1-2 ಅವರ್ ನೆನೆ ಇಟ್ಟಿದ್ದೀನಿ. ಇವಾಗ 3 ವಿಸಲ್ ಆಯಿತು. ಈಗ ಮಿಕ್ಸಿಗೆ ಆ ಖರ್ಜೂರನ್ನು ಹಾಕಿದ್ದೀನಿ. ಇವಾಗ ಬೀಟ್ರೂಟ್ ಫುಲ್ ಬೆಂದಿದೆ. ಇವಾಗ ಅದನ್ನು ಕೂಡ ಮಿಕ್ಸರ್ಗೆ ಹಾಕಿ ಇವಾಗ ಮಿಕ್ಸ್ ಮಾಡೋಣ. ನೋಡಿದ್ದಿಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಬಂದಿದೆ ಪೇಸ್ಟ್. ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು. ಆನಂತರ ಕಡಾಯಿಗೆ ತೆಗೆದುಕೊಂಡು ಅದನ್ನು ಒಂದು ಸ್ವಲ್ಪ ಸ್ಟಿರ್ ಮಾಡಬೇಕು. ಆಮೇಲೆ ಬೆಲ್ಲವನ್ನು ಹಾಕಬೇಕು. ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಯೂಸ್ ಮಾಡ್ಕೊಳ್ಬೋದು. ನಾವು ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಕೂಡ ಜಾಮ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಅದರಲ್ಲಿರೋ ಬೀಟ್ರೂಟಲ್ಲಿರೋ ಹಸಿ ಅಂಶ ಹೋಗೋವರೆಗೂ ಈ ರೀತಿಯಾಗಿ ಸ್ಟಿರ್ ಮಾಡ್ತಾ ಇರಬೇಕು. ನಂತರ ಅದನ್ನು ಆರಿಸಿ ಇವಾಗ ಗ್ಲಾಸ್ ಜಾರ್ನಲ್ಲಿ ಹಾಕ್ಕೋಬೇಕು. ಈ ಗ್ಲಾಸ್ ಜಾರ್ನಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಇದು 1 ತಿಂಗಳವರೆಗೂ ಕೆಡೋದಿಲ್ಲ. ಮಕ್ಕಳಿಗೆ ಇದು ತಿನ್ನಲು ತುಂಬ ಆರೋಗ್ಯಕರವಾಗಿದೆ. ಈ ರೀತಿಯಾಗಿ ಜಾಮ್ ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ರೀತಿಯಾದ ಕೆಮಿಕಲ್ ಇರೋದಿಲ್ಲ ಮತ್ತು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದನ್ನು ಚಪಾತಿ ಜೊತೆಗೆ ಅಥವಾ ಬ್ರೆಡ್ ಜೊತೆಗೂ ಹಚ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿದೆ ಇದು ಬ್ರೆಡ್ ಜಾಮ್ ಅಂತ. ಇದನ್ನು ನಿಮ್ಮ ಮನೆಯಲ್ಲೂ ನೀವು ಕೂಡ ತಯಾರಿಸಿಕೊಂಡು ಮಕ್ಕಳಿಗೆ ಕೊಡಿ. ಧನ್ಯವಾದಗಳು.